ಕೊನಾಜೆ ಠಾಣಾ ವ್ಯಾಪ್ತಿಯ ಅಡ್ಕರೆಪಡ್ಪು ಬಾಕಿಮಾರ್ ಪ್ರದೇಶದ 30 ಎಕರೆ ಜಾಗದಲ್ಲಿದ್ದ ಬಾವಿಯೊಂದರಲ್ಲಿ ಅಪರಿಚಿತ ಯುವಕನ ಶವ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹವನ್ನ ಮೇಲಕ್ಕೆತ್ತುವಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಸಿಎಂ ರಾವ್ ಸೇರಿದಂತೆ ಬೆಲ್ಮಾ ಗ್ರಾಮ ಪಂಚಾಯತ್ ಸದಸ್ಯ ಸತ್ತಾರ್ ಸಿಎಂ, ಕೊನಾಜೆ ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್, ಫಾರೂಕ್ ಬೆಲ್ಮಾ, ಇರ್ಫಾನ್ ಎಂಬವರು ಕೊನಾಜೆ ಪೊಲೀಸರಿಗೆ ಸಹಕರಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ. 30ರ ಹರೆಯದ ಯುವಕನ ಮೃತದೇಹ ಇದಾಗಿದ್ದು ಟೀ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾನೆ. ಮೃತದೇಹ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿರೋದ್ರಿಂದ ಬಾವಿಗೆ ಬಿದ್ದು ಅಂದಾಜು 15 ದಿನಗಳ ಮೇಲೆ ಆಗಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. 30 ಎಕರೆ ಪ್ರದೇಶ ಖಾಸಗಿ ಒಡೆತನದಾಗಿದ್ದು ಕೃಷಿ ಮಾತ್ರ ಇದೆ. ಜನವರಿ 5ರಂದು ಸಿಯಾಲ ಕೀಳಲು ಬಂದಿದ್ದ ವ್ಯಕ್ತಿ ಬಾವಿಯಲ್ಲಿ ಮೃತದೇಹ ತೇಲೋದನ್ನ ಗಮನಿಸಿ ಸ್ಥಳೀಯರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮೃತದೇಹ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿರೋದ್ರಿಂದಾಗಿ ಪತ್ತೆ ಅಸಾಧ್ಯವಾಗಿದೆ. ಸ್ಥಳೀಯವಾಗಿ ನಾಪತ್ತೆ ಪ್ರಕರಣಗಳು ಇಲ್ಲದೇ ಇದ್ದು ಕೊನಾಜೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ.